ಪೊಲೀಸ್ ಠಾಣೆ ಎದುರು ಬಿಜೆಪಿ ಶಾಸಕರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಪ್ರತಿಭಟನೆ ನಡೆಸಿದ್ದಾರೆ ಸುರೇಶ್ ಕುಮಾರ್. ಶಾಸಕ ಸುರೇಶ್ ಕುಮಾರ್ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸ್ತಾ ಇದ್ರು. ಮಾಜಿ ಸಚಿವ ರಾಮಚಂದ್ರಗೌಡ ಕೂಡ ಪೊಲೀಸ್ ವಶಕ್ಕೆ ಈಗ ನಾಯಕರನ್ನ ವಶಕ್ಕೆ ಪಡಿತಾ ಇದ್ದಂತೆ ಕಾರ್ಯಕರ್ತರ ಪ್ರತಿಭಟನೆ ತೀವ್ರಗೊಳ್ತು. ಪೊಲೀಸ್ ಠಾಣೆ ಎದುರೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಮ್ಮನ್ನು ಬಂಧಿಸಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಯಕರ್ತರು. ಪೊಲೀಸ್ ಠಾಣೆ ಮುಂದೆಯೇ ನಾವು ಕರಸೇವಕರು, ನಮ್ಮನ್ನು ಬಂಧಿಸಿ ಅನ್ನುವಂತಹ ಅಭಿಯಾನ ನಡೆಸಲಾಗ್ತಾ ಇದ್ದು ಪೊಲೀಸ್ ಠಾಣೆ ಎದುರು, ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಇದೀಗ ಶಾಸಕ ಸುರೇಶ್ ಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆ ನಡೆಸಿದಂತಹ ಸುರೇಶ್ ಕುಮಾರ್ ಅವರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ವಿ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು. ಇನ್ನು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹಲವೆಡೆ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ನಾನು ಕರಸೇವಕ, ನಮ್ಮನ್ನೂ ಬಂಧಿಸಿ ಅಂತ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನ ಖಂಡಿಸಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯ ಸಂದರ್ಭ ಸುರೇಶ್ ಕುಮಾರ್ ಮತ್ತೆ ಇನ್ನಿತರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸ್ ಠಾಣೆ ಎದುರು ಬಿಜೆಪಿ ಶಾಸಕರಿಂದ ಪ್ರತಿಭಟನೆ ಸರಣಿ ಮುಂದುವರ್ತಾನೆ ಇದೆ. ಇವತ್ತು ಕೂಡ ಶಾಸಕ ಸುರೇಶ್ ಕುಮಾರ್ ಅವರು ಪೊಲೀಸರನ್ನ ಇನ್ಫ್ಯಾಕ್ಟ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಈಗ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಲ್ಲೇಶ್ವರಂ ಠಾಣೆ ಮುಂಭಾಗ ಕಂಡುಬರ್ತಾ ಇರುವಂಥ ದೃಶ್ಯ ಅದು. ಮಲ್ಲೇಶ್ವರನ ಠಾಣೆ ಪೊಲೀಸರಿದ್ದಾರೆ. ಅವರು ಈಗ ಸುರೇಶ್ ಕುಮಾರ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅವ್ರ ಜೊತೆಗೆ ಅನೇಕ ಕಾರ್ಯಕರ್ತರು ಕೂಡ ಬಂಧನವಾಗಿದೆ. ಬಿಜೆಪಿ ಕಾರ್ಯಕರ್ತರು ನಿರಂತರವಾಗಿ ಒಂದು ಸರಣಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅನ್ನುವಂಥ ಅಭಿಯಾನ ಏನಿದೆ, ಈಗ ಕರಸೇವಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಹೊಸ ಪಾಲಿಸಿ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಅದರ ಭಾಗವಾಗಿ ನಿರಂತರವಾಗಿ ಎಲ್ಲ ಶಾಸಕರು ಅಥವಾ ಕರಸೇವೆಯಲ್ಲಿ ಭಾಗಿಯಾಗಿದ್ದಂಥ ಆಗಿನ ನಾಯಕರೆಲ್ಲರೂ ಕೂಡ ಈಗ ನಿರಂತರವಾಗಿ ಠಾಣೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಸುರೇಶ್ ಕುಮಾರ್ ಜೊತೆಗೆ ರಾಮಚಂದ್ರೇಗೌಡರು ಕೂಡ ಬಿಜೆಪಿಯ ಹಿರಿಯ ನಾಯಕ ರಾಮಚಂದ್ರೇಗೌಡರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಅಲ್ಲೇ ಇದ್ದರು. ಅವರನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುರೇಶ್ ಕುಮಾರ್ ಸೇರಿದಂತೆ ಇನ್ನಿತರ ಕಾರ್ಯಕರ್ತರನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಆಡಳಿತ, ಹಿಂದೂ ವಿರೋಧಿ ಮನಸ್ಥಿತಿ ಇರುವ ರಾಜಕೀಯ ನಾಯಕರು ಆಡಳಿತದಲ್ಲಿ ಇದ್ದಾರೆ. ಅಯೋಧ್ಯ ಚಳುವಳಿ ನಡೆದು, ಕಾರ್ಸೇವೆ ನಡೆದು ಸುಮಾರು 3 ದಶಕಗಳಾಗಿದೆ. ಆ 3 ದಶಕದ ಹಿಂದಿನ ಪ್ರಕರಣವನ್ನ ಕೆದಕಿ ಹುಬ್ಬಳ್ಳಿಯಲ್ಲಿ ಕಾರಸೇವಕನ್ನ ಬಂಧಿಸಿದ್ದಾರೆ. ಅದರ ಜೊತೆಗೇನೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಅವಕಾಶದಲ್ಲಿ ತಾನೊಬ್ಬ ಹಿಂದೂ ವಿರೋಧಿ ಅಂತ ರುಜುವಾತು ಮಾಡ್ತಾನೆ ಹೋಗ್ತಾರೆ. ನಾನು ದೇವಸ್ಥಾನಕ್ಕೆ ಬರಲ್ಲ, ಬೇರೆ ಕಡೆ ಹೋಗ್ತೀನಿ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕಲ್ಲ, ಬೇರೆ ಕಡೆ ನಮಸ್ಕಾರ ಹಾಕ್ತೀನಿ. ಅವ್ರ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಹಿಂದೂ ದೇಶ ಆದ್ರೆ ಇದು ಆಫ್ಘಾನಿಸ್ತಾನ ಆಗುತ್ತೆ ಅಂತ ಅವರ ಪಕ್ಷದ ಇನ್ನೊಬ್ಬ ನಾಯಕ ಹರಿಪ್ರಸಾದ್ ಹೇಳ್ತಾರೆ, ಇಲ್ಲಿ ಗೋಧಾ ರೀತಿ ಪರಿಸ್ಥಿತಿ ಉಂಟಾಗುತ್ತೆ, ಘಟನೆ ಆಗುತ್ತೆ ಅಂತ. ಇದೆಲ್ಲರೂ ಕೂಡ ರಾಜ್ಯದಲ್ಲಿರುವ ಹಿಂದೂ ವಿರೋಧಿ ಮನಸ್ಥಿತಿ ಆಡಳಿತವನ್ನು ತೋರಿಸುತ್ತೆ. ದೇಶದಲ್ಲಿ ಒಂದು ಮಹಾ ಯುದ್ಧ 1885ರಲ್ಲಿ ಸರಿಯೂ ನದಿಯಲ್ಲಿ ಸುಮಾರು 10,000 ಜನ ಮಾರಣ ಹೋಮ ಹೋದ್ರು. ಅವತ್ತು ಹಿಂದೂಗಳ ನಾಯಕರು ರಾಮ್ ಲಲ್ಲಾನನ್ನ ಸರಿಯೂ ನದಿಯಲ್ಲಿ ಹೌಸಿ ಇಟ್ಟಿದ್ರು. ಆ ಮಸೀದಿ ಒಡೆದು ಲಲ್ಲಾರಾಮನನ್ನ ಕುಂಡ್ರಿಸಿ ಮೆಟ್ಟಲು ಕಟ್ಟಿ ಬಂದಿದ್ದೇವೆ. ನಮ್ಮ ಹತ್ರ ಫೋಟೋಗಳಿದ್ದಾವೆ, ತೋರಿಸ್ತೀವಿ. ಈಗ ಬಂದಿರುವಂತ ಜಾಗದಲ್ಲಿ ಇವತ್ತು ಕರಸೇವಕರನ್ನ
ನಿರ್ದಾಕ್ಷಿಣ್ಯವಾಗಿ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಇಂಥ ದೇಶದ್ರೋಹಿಗಳೇ ಅವತ್ತು ಬಾಬರ್ನ ದೇಶಕ್ಕೆ ಸೇರಿಸ್ಕೊಂಡ್ರು. ಇವತ್ತು ಈ ದೇಶದ್ರೋಹಿಗಳು ಅದೇ ಕೆಲಸ ಮಾಡ್ತಾ ಇದ್ದಾರೆ.